ಫೈನ್. ನಾನು ವೆಂಕಟೇಶ್ ನಾಯ್ಕ್ ಸರ್ ಮೊದಲು ಕೇಳಿಬಿಡ್ತೀನಿ. ವೆಂಕಟೇಶ್ ನಾಯ್ಕ್ ಸರ್, ಈ ಟ್ರಂಪ್ನ ಈ ಭಾಷೆ ಇತ್ತಲ್ಲ ಸರ್, ಭಾಷೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಚರ್ಚೆ ಆಗ್ತಿರ್ತಕ್ಕಂಥ ಭಾಷೆ ಇದು. ಬಳಸಿರ್ತಕ್ಕಂಥ ಶಬ್ದಗಳು ಅವಾಚ್ಯವಾಗಿದೆ ಸರ್. ಹಾಗಾಗಿ ನಾನು ಅದನ್ನು ಓದ್ತಾ ಇಲ್ಲ, ನಾನು ಓದಲ್ಲ. ಆ ಒಂದು ಭಾಷೆಯ ಪದಗಳನ್ನು, ಹೋರ್ಮುಜ್ ವಿಚಾರದಲ್ಲಿ ಟ್ರಂಪ್ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆಯನ್ನು ನಾನು ಓದಬಾರದ ರೀತಿಯಲ್ಲಿ ವಿಶ್ವದ ಸೋಕಾಲ್ಡ್ ಕೋಟ್ ಅನ್ಕೋಟ್ ದೊಡ್ಡಣ್ಣ ಬಳಸಿರ್ತಕ್ಕಂಥ ಭಾಷೆ ಆಗಿದೆ. ಒಬ್ಬ ದಾರಿ ಹೋಕಾನೋ, ಒಬ್ಬ ರೋಡಲ್ಲಿ ಹೋಗೋ ಗೂಂಡಾ ಕೂಡ ಈ ಭಾಷೆ ಇವತ್ತಿಗೆ ಬಳಸಲ್ವೋ ಗೊತ್ತಿಲ್ಲ. ಒಬ್ಬ ಕಲ್ಚರ್ಡ್ ಮ್ಯಾನ್, ಒಂದು ಕಲ್ಚರ್ಡ್ ದೇಶ ಅಂತ ಹೇಳ್ಕೊಳ್ತಾರಲ್ಲ, ಆ ಕಲ್ಚರ್ಡ್ ದೇಶ ಇಂಥ ಒಬ್ಬನನ್ನು, ಇಂಥ ಅನ್ಕಲ್ಚರ್ಡ್ನ ಒಂದು ಸೋಷಿಯಲ್ ಮೀಡಿಯಾದ ಏನು ಪೋಸ್ಟ್ ಮಾಡಬೇಕು ಅಂತ ಪರಿಜ್ಞಾನ ಇಲ್ದಿರತಕ್ಕಂಥ ನಾಯಕರನ್ನ ಆಯ್ಕೆ ಮಾಡಿದರೆ ಅಂತ ಹೇಳಿದ್ರೆ ವಿಶ್ವ ತಲೆದಗ್ಸ್ಬೇಕು ಈ ವಿಚಾರಕ್ಕೆ. ಇರಲಿ, ಈ ಥರದ್ದು ಏನಕ್ಕೆ ಸರ್ ವಾರ್ನಿಂಗ್ ಇದು? ಹೋರ್ಮುಜ್ ಬಗ್ಗೆ ದಿನಕ್ಕೊಂದು ಮಾತಾ, ಪೌರ್ಣಮಿಗೊಂದು ಮಾತು, ಅಮಾವಾಸ್ಯೆಗೊಂದು ಮಾತು, ಸೂರ್ಯ ಹುಟ್ಟಿದ್ರೊಂದು ಮಾತು, ಸೂರ್ಯ ಮುಳುಗಿದ್ರೊಂದು ಮಾತು, ಯಾಕಿದು ಅಂತ? ಸೊ ಇದು ನೋಡ್ರಿ, ಇದು ಅವ್ರು ಯೂಸ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒಂದು ವರ್ಡ್ ಎಫ್ ದಿಂದ ಸ್ಟಾರ್ಟ್ ಆಗ್ತದ, ಒಂದು ವರ್ಡ್ ಬಿ ದಿಂದ ಸ್ಟಾರ್ಟ್ ಆಗ್ತದ. ನಾವು ಕೂಡ ಆ ಶಬ್ದನ ಬಳಸೋದಲ್ಲ. ದಟ್ ಇಸ್ ನೋನ್ ಟು ಎವ್ರಿ ಒನ್. ಬಟ್ ಇದು ಏನಂತಂದ್ರೆ ಒಂದೇ ಒಂದು ಫ್ರಸ್ಟ್ರೇಷನ್ ತೋರಿಸ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ದ ಲೂಸಿಂಗ್ ಮ್ಯಾನ್ ಯೂಸಸ್ ಸಚ್ ವರ್ಡ್ಸ್. ಸ್ಟಾರ್ಟಿಂಗ್ ನಿಂದ ನೀವು ನೋಡಿದ್ರೆ ಈಗ ಏನಂತಂದ್ರೆ ಟ್ರಂಪ್ ಫಸ್ಟ್ ಆಫ್ ಆಲ್ ಒಂದು ಇದೇನಪ್ಪ ಅಂದ್ರೆ ಒಂದು ಸೇಯಿಂಗ್ ಇದೆ, ಯೋಚಿಸಿ ಕೆಲಸ ಮಾಡಿ ಯೋಚನೆ ಮಾಡೋದು ಬೇಡ ಅಂತ. ಸರಿಯಾಗಿ ವಾರ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಅಂತಂದ್ರೆ ದೆನ್ ಈ ತರ ಏನಪ್ಪ ಅಂದ್ರೆ ಸಿಚುವೇಶನ್ಸ್ ಬರ್ತಿದ್ದಿಲ್ಲ. ಇದು ಏನಂತಂದ್ರೆ ಆಲ್ ಟುಗೆದರ್ ಏನಪ್ಪ ಅಂದ್ರೆ ವಿತೌಟ್ ಎನಿ ಪ್ಲಾನ್ ಪ್ರಿಪರೇಷನ್, ಅವ್ರದ್ದು ಪೆಂಟಗನ್ ಅಡ್ವೈಸ್, ಇಂಟೆಲಿಜೆನ್ಸ್ ಅಡ್ವೈಸ್, ಅವ್ರದ್ದು ಆಂಟಿ ಟೆರರ್ ಅಡ್ವೈಸ್ ಎಲ್ಲ ಏನಪ್ಪ ಅಂತಂದ್ರೆ ನಿರ್ಲಕ್ಷ್ಯ ಮಾಡ್ಕೊಂಡು ತಂದೆ ಆದಂತ ಒಂದು ಕೋಟ್ರಿ ಅಂತ ಇದೆ, ಒಂದು 4-5 ಮಂದಿ ಕಿಚನ್ ಕ್ಯಾಬಿನೆಟ್ ಅಂತಕೊಂಡು ಅವರೇ ಈಗ ಟ್ರಂಪ್ ನ ರೂಲ್ ಮಾಡ್ತಾ ಇರೋದು. ಇವರೆಲ್ಲರ ಅಡ್ವೈಸ್ ನೆಗ್ಲೆಕ್ಟ್ ಮಾಡಿದ ಸಲುವಾಗಿ ಒಂದು ಫಸ್ಟ್ ಆಫ್ ಆಲ್ ಒಂದು UN ಸ್ಯಾಂಕ್ಷನ್ ಇಲ್ಲ ಈ ಅಟ್ಯಾಕ್ ಸಲುವಾಗಿ. ಎರಡನೇದು ಏನಪ್ಪ ಅಂದ್ರೆ ನಿಮ್ಮ ಒಂದು ದೇಶದ ಕಾಂಗ್ರೆಸ್ ಅಂದ್ರೆ ಪಾರ್ಲಿಮೆಂಟ್, ಅದು ಶಾಂಕ್ಷನ್ ಕೊಟ್ಟಿಲ್ಲ. ಆಮೇಲೆ ಥರ್ಡ್ ರೀಸನ್ ಏನಂತಂದ್ರೆ ಯುದ್ಧ ನೀವು ಒಂದು ಪ್ರೈಮ್ ಟಾರ್ಗೆಟ್ ಸಿಕ್ತು, ನೀವು ಯುದ್ಧ ಮಾಡಿದ್ರಿ, ನಿಮ್ಮ ಹತ್ರ ಪ್ಲಾನ್ ಬಿ ಇದ್ದಿದ್ದಿಲ್ಲ. ಅಂದ್ರೆ ಬೈ ಚಾನ್ಸ್ ವಾರ್ ನಾನು ಎಕ್ಸ್ಪೆಕ್ಟೆಡ್ ಲೈನ್ಸ್ ದಲ್ಲಿ ಹೋಗ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಅಂತ ತಿಳ್ಕೊಂಡು. ಸೊ ಇದರಿಂದ ಏನಾಗ್ತದ ಅಂತಂದ್ರೆ ಈ ವಾರ್ ಬಿಟ್ವೀನ್ ಅಮೆರಿಕಾ ಅಂಡ್ ಇರಾನ್ ಏನಂತಂದ್ರೆ ಏನಿದೆಯಲ್ಲ, ಅವ್ರು ತಮ್ಮಷ್ಟಾವೆ ಹಾಳದಾಗದ್ರೆ ಹಾಳಾಗಲ್ಲಕ್ಕ ನಮ್ಗೇನು ಚಿಂತೆ ಇಲ್ಲ. ಬಟ್ ಅದರಿಂದ ಇಡೀ ವರ್ಲ್ಡ್ ಎಫೆಕ್ಟ್ ಆಗ್ತದೆ. ಇಡೀ ಏನಪ್ಪಾ ಅಂದ್ರೆ ಆ ಟೆನ್ಷನ್, ಆ ಬಿಸಿ ಏನಪ್ಪಾ ಅಂದ್ರೆ ಒಂದು ಲಾಸ್ಟ್ ಮ್ಯಾನ್, ಇಲ್ಲಿ ಒಬ್ಬ ಲೇಬರರ್ ಇರ್ಬೋದು, ಒಬ್ರು ಯಾರು ಇರ್ಬೋದು, ನಾವಂತೂ ಇಂಡಿಯಾ ಅದ್ರಾಗ ಏನಪ್ಪಾ ವಿ ಆರ್ ನೋ ಪಾರ್ಟಿ ಟು ದ ವಾರ್ ಬಟ್ ವಿಲ್ ಸಫರ್ ಆನ್ ಅಕೌಂಟ್ ಆಫ್ ಆಯಿಲ್, ಗ್ಯಾಸ್ ಇದರಿಂದ. ಸೊ ಇದ್ರ ಸಲುವಾಗಿನೇ ಈಗ ಏನಾಯ್ತಂತಂದ್ರೆ ಟ್ರಂಪ್ಗೆ ಫಸ್ಟ್ ಆಫ್ ಆಲ್ ಏನಾಗಿದೆ, ವರ್ಲ್ಡ್ ದಲ್ಲಿ ಸಪೋರ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಅಂದ್ರೆ ಯಾರು ನೋಬಡಿ ಇಸ್ ಕಮಿಂಗ್ ಫಾರ್ ಇಸ್ ಸಪೋರ್ಟ್, ಅಂದ್ರೆ ನಾಮಿನಲ್ ಸಪೋರ್ಟ್ ಅಂತ ಇರ್ತವಲ್ಲ ಅದು ಇಲ್ಲ. ಯುದ್ಧ ಮಾಡೋ ಸಲುವಾಗಿ ಯುರೋಪಿಯನ್ ಯೂನಿಯನ್, ನ್ಯಾಟೋ ಕೂಡ ಬರ್ಲಿಲ್ಲ. ಆಮೇಲೆ ಏನಂದ್ರೆ ತಂದೆ ಆದಂತ ಇದು ಜನರಲ್ಸ್ ಅಡ್ವೈಸ್ ಕೇಳೋರ್ ಸಲುವಾಗಿ 4 ಮಂದಿನ ಸ್ಯಾಕ್ ಮಾಡಿದ್ರು, 4 ಜನರನ್ನ ಅವ್ರು ಕಂಪಲ್ಸರಿ ರಿಟೈರ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ನಂಬರ್ ಹೇಳ್ತಾರೆ FBI ಇದೇನಪ್ಪ ಅಂದ್ರೆ ಕಾಶ್ ಪಟೇಲ್ದು, ತುಳಸಿ ಗಬಾರ್ಡ್ದು, ಅವ್ರದನ್ನು ಬಂದಿಲ್ದು 1-2 ದಿವಸದಲ್ಲಿ ಅವ್ರದನ್ನು ಕಿತ್ ಹಾಕ್ತಕ್ಕಂಥ ಚಾನ್ಸಸ್ ಇದೆ. ಅಂದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಓವರ್ ಆಲ್ ಹೇಳ್ಬೇಕಂತಂದ್ರೆ ಒಂದು ದೇಶ ಇರಾನ್ ನೀವು ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿದ್ರಿ, ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ಇವತ್ತು ಪ್ರತಿಯೊಂದು ಡೇ ಡೆವಲಪ್ಮೆಂಟ್ಸ್ ನೋಡ್ತಾ ಹೋದ್ರೆ ನಿಮ್ದು ಫ್ರಸ್ಟ್ರೇಷನ್ ಮತ್ತೆ ಏನಂತಂದ್ರೆ ನೀವು ಸೋತ್ ಹೋಗಿರೆ ಬಟ್ ಇರಾನ್ ನಾವು ಗೆದ್ದಿವಿ ಅಂತ ಹೇಳಕ್ ಆಗೋದಿಲ್ಲ. ಸೊ ಆ ಟೈಪ್ ಸಿಚುವೇಶನ್ ಬಂದ್ಬಿಟ್ಟಿದೆ ಈಗ. ಸೊ ಇಟ್ ಇಸ್ ಓನ್ಲಿ ಫ್ರಸ್ಟ್ರೇಷನ್.